ಮಾಡ್ತಾರೆ. ಸ್ಥಳೀಯವಾಗಿ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ವೈಫಲ್ಯ ಆಗ್ತಿದೆಯಾ ಅಂತ. ಅಲ್ಲ, ಇದು ನಿಜವಾಗ್ಲೂ ಒಂದು ಆಶ್ಚರ್ಯ ಆಗುತ್ತೆ. ಮೈಸೂರಲ್ಲಿ ಕೂಡ ಒಂದು ಈ ಡ್ರಗ್ಸ್ದು ದಂಧೆ, ಅಲ್ಲೂ ಕೂಡ ಒಂದು ಉತ್ಪಾದನಾ ಘಟಕವನ್ನು ನಮ್ಮ ಬೇರೆ ರಾಜ್ಯದ ಪೊಲೀಸರು ಬಂದು ಪತ್ತೆ ಹಚ್ಚಿದ್ದಾರೆ. ಈಗ ಬೆಂಗಳೂರಲ್ಲಿ ಹತ್ತಿದ್ದಾರೆ. ಇದರಲ್ಲಿ ಏನೋ ಒಂದು ಜಾಲ ಇದೆ ಅಂತ ನಾನು ಅಂದ್ಕೊತೀನಿ. ಯಾಕೆಂದರೆ ಬೇರೆ ರಾಜ್ಯದ ಪೊಲೀಸ್ ಇಲಾಖೆಗೆ ಗಮನಕ್ಕೆ ಬರತಕ್ಕಂಥ ಈ ಡ್ರಗ್ಸ್ ಜಾಲ ನಮ್ಮ ಪೊಲೀಸ್ ಇಲಾಖೆಗೆ ಬರ್ತಾ ಇಲ್ವಲ್ಲ ಅನ್ನೋದು ನಿಜವಾಗ್ಲೂ ಆಶ್ಚರ್ಯಕರವಾದ ಸಂಗತಿ. ಇದನ್ನು ನಾವು ಭೇದಿಸ್ಬೇಕು. ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಇಲ್ಲಿ ನಮ್ಮ ರಾಜ್ಯದವರು, ಅವರಿಗೆಲ್ಲ ಒಂದು ಕಠಿಣವಾದ ಕ್ರಮ ತೆಗೆದುಕೋಬೇಕಾಗುತ್ತೆ. ಸಂದರ್ಭದಲ್ಲಿ ಅಲ್ಲಿ ಸಂಸದರು ಹೇಳಿದ್ರು ಸರ್, ಇದನ್ನು ನಾವು ಕೇಂದ್ರ ಗೃಹ ಇಲಾಖೆ ಗಮನಕ್ಕೆ ತರ್ತೀವಿ ಅಂತ. ಅಂದರೆ ಇಲ್ಲಿದ ಒಂದಷ್ಟು ಕಾನೂನು ಸುವ್ಯವಸ್ಥೆ ಬಗ್ಗೆ ಕೇಂದ್ರದ ಗಮನ ಸೆಳೆಬೇಕಾದ ಅವಶ್ಯಕತೆ ಇದೆಯಾ? ಅಲ್ಲ, ಇದು ಈ ಡ್ರಗ್ ಅಬ್ಯೂಸ್ ಏನಿದೆ, ನಾರ್ಕೋಟಿಕ್ ಡ್ರಗ್ ಅಬ್ಯೂಸು, ಇಟ್ಸ್ ಅ ಯೂನಿವರ್ಸಲ್ ಪ್ರಾಬ್ಲಮ್. ಇದು ಕೇವಲ ನಮ್ಮ ರಾಜ್ಯಕ್ಕೆ ಅಂತ ಅಲ್ಲ, ಇದರ ಜಾಲವನ್ನು ಭೇದಿಸಬೇಕು. ಈಗೇನಾಗಿದೆ, ಈಗ ಮಾದಕ ವಸ್ತುಗಳಿಂದ ಹಲವಾರು ಸಮಸ್ಯೆಗಳಾಗ್ತಾ ಇದೆ. ಇದು ಕಾಲೇಜು ವ್ಯಾಪ್ತಿನಲ್ಲಾಗ್ಬೋದು ಅಥವಾ ಹಾಸ್ಟೆಲ್ಗಳು ವ್ಯಾಪ್ತಿನಲ್ಲಾಗ್ಬೋದು. ಅದಕ್ಕೆ ಒಂದು ಜಾಲ ಇದೆ. ಅದು ಯಾವ ರೀತಿ ಮಾರಾಟ ಆಗುತ್ತೆ ಅಂದರೆ, ಅದಕ್ಕೆ ಒಂದು ಕೊರಿಯರ್ ಸರ್ವಿಸ್ ಮಾಡತಕ್ಕಂಥದ್ದು ಜನ ಇದ್ದಾರೆ. ಇದರಿಂದ ಏನು ವಿದ್ಯಾರ್ಥಿಗಳ ಜೀವನ ಹಾಳಾಗುತ್ತೆ, ಅವರ ಭವಿಷ್ಯ ಹಾಳಾಗುತ್ತೆ, ಆಮೇಲೆ ಸಂಸಾರ ಹಾಳಾಗುತ್ತೆ, ಕೊನೆಗೆ ರಾಷ್ಟ್ರನೇ ಹಾಳಾಗುತ್ತೆ. ಸೊ ಅದರಿಂದ ಇದು ಗಂಭೀರವಾದ ಸಮಸ್ಯೆ. ಇದನ್ನು ನಮ್ಮ ಗೃಹ ಇಲಾಖೆ ಎಚ್ಚರ ಆಗಬೇಕು. ಇದಕ್ಕೆ ಎಲ್ಲೋ ಕೂಡ ಒಂದು ಲಿಂಕ್ ಎಲ್ಲೋ ಮಿಸ್ಸಿಂಗ್ ಆಗ್ತಾ ಇದೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು. ಕೇರಳ CM ಟ್ವೀಟ್ ಮಾಡಿರುವಂಥದ್ದು ಅಂದರೆ ಅವರು ಬಹುಶಃ ಒಂದು ಪತ್ರ ಬರಿಬೋದಾಗಿತ್ತು ಅಂತ ನನ್ನ ಅರ್ಥದಲ್ಲಿ. ಅವರೇ ಖುದ್ದಾಗಿ ಬಂದು ಗೊಂದಲ ಸೃಷ್ಟಿ ಮಾಡೋದಕ್ಕಿಂತ ಈಗ ನಮ್ಮ ಕೇರಳದವ್ರಿಗೆ ಸ್ವಲ್ಪ ಅನಾನುಕೂಲ ಆಗ್ತಾ ಇದೆ ನೋಡಿ, ಕಾನೂನಿನ ವ್ಯಾಪ್ತಿನಲ್ಲಿ ಏನಾಗ್ಬೋದು ಅಂದರೆ ಮಾಡ್ಬೋದು. ಈಗ ಅವರು ನೇರವಾಗಿ ಇದರಲ್ಲಿ ಪ್ರವೇಶ ಮಾಡಿರೋದು ಗೊಂದಲಕ್ಕೆ ಕಾರಣ ಆಗಿದೆ. ಸೊ ಅದರಿಂದ ಇವಾಗ ರಾಜ್ಯ ಸರ್ಕಾರ ಕೂಡ ಅದ್ರ ಬಗ್ಗೆ ಕ್ರಮ ವಹಿಸ್ತಾ ಇದೆ. ಹಾಂ, ಅಂದರೆ ಒಂದು ಶಾರದಾ ಚಾರಿಟಬಲ್ ಟ್ರಸ್ಟ್, ಅಂದರೆ ಬೆಂಗಳೂರಿನ ವಿದ್ಯಾವರ್ಧಕ ಸಂಘದ ಶಾರದಾ ಚಾರಿಟಬಲ್ ಟ್ರಸ್ಟ್ ಅವ್ರ ಮೂಲಕ ನಾವು ಇವತ್ತು ಒಂದು ನಮ್ಮ ರಾಮನಗರದ ಜಿಲ್ಲಾ ಆಸ್ಪತ್ರೆಗೆ ಮತ್ತು ರಾಮನಗರದ ಜಿಲ್ಲೆಗೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಏನು ಹೇಳ್ತೀವಿ, ಸೊ ಅದಕ್ಕೆ ನಾವು ಒಂದು ಹೈಟೆಕ್ ಆ್ಯಂಬುಲೆನ್ಸನ್ನು ಕೊಡ್ತಾಯಿದ್ದೀವಿ ಒಂದು ದಾನವಾಗಿ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾವು ಶಾರದಾ ಚಾರಿಟಬಲ್ ಟ್ರಸ್ಟನ್ನು ಅಭಿನಂದಿಸ್ತೇನೆ. ನಂತರ ಯಾಕೆಂದರೆ ಆ್ಯಂಬುಲೆನ್ಸು ಅಂದರೆ ಇದೊಂದು ಹೈಟೆಕ್ ಆ್ಯಂಬುಲೆನ್ಸು. ಇದರಲ್ಲಿ ಡಿಫಿಬ್ರಿಲೇಟರ್ ಇದೆ, ಕಾರ್ಡಿಯಾಕ್ ಅರೆಸ್ಟ್ ಆದರೆ ರಿವೈವ್ ಮಾಡತಕ್ಕಂಥದ್ದು, ಆಮೇಲೆ ವೆಂಟಿಲೇಟ್ರ್ ವ್ಯವಸ್ಥೆ ಇದೆ. ಯಾಕೆಂದರೆ ಎಷ್ಟೋ ತುಂಬ ಸೀರಿಯಸ್ ಪೇಷಂಟ್ಗೆ ಅದಕ್ಕೆ ಕೃತಕ ಉಸಿರಾಟದ ಅವಶ್ಯಕತೆ ಇರುತ್ತೆ, ಅದು ಕೂಡ ಇದೆ, ಎಲ್ಲ ಇದೆ. ಸೊ ಅಂದರೆ ಇಟ್ಸ್ ಎ ಹೈಟೆಕ್ ಆ್ಯಂಬುಲೆನ್ಸನ್ನು ಇವತ್ತು ನಾವು ನಮ್ಮ ಶಾರದಾ ಚಾರಿಟಬಲ್ ಟ್ರಸ್ಟ್ ಅವರ ದಾನದ ಹಣದಿಂದ ನಾವು ಇವತ್ತು ಈ ಜಿಲ್ಲಾ ಆರೋಗ್ಯ ವ್ಯವಸ್ಥೆಗೆ ಕೊಡ್ತಾ ಇದ್ದೀವಿ. ಇದು ಉಪಯೋಗಕ್ಕೆ ಬರಲಿ ಅಂತ. ಸರ್, ಈಗ ಮೇಂಟೆನೆನ್ಸ್ ಹೆಂಗೆ ಸರ್? ಯಾಕಂದರೆ ಸಾಕಷ್ಟು ಆಂಬುಲೆನ್ಸ್ಗಳದ್ದು ಮೇಂಟೆನೆನ್ಸ್ನಿಂದಾಗಿ ಅದು ನೆನೆಗುದಿಗೆ ಬಿದ್ದಿರುವಂಥದ್ದು, ಯೂಸ್ ಆಗದೆ ಇರುವಂಥದ್ದು. ಇಲ್ಲ, ಇದಕ್ಕೆ ಮೇಂಟೆನೆನ್ಸ್ಗೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ನಾವು. ಮೇಂಟೆನೆನ್ಸ್ಗೆ ಇವರು ನಮ್ಮ ಆರೋಗ್ಯ ಇಲಾಖೆನೂ ಮಾಡ್ತಾರೆ, ಅದ್ರ ಜೊತೆಗೆ ನಾವು ಕೂಡ ಕ್ಲೋಸ್ ಮಾನಿಟ್ರಿಂಗ್ ಮಾಡ್ತಾಯಿದ್ದೀವಿ. ಸೊ ಯಾಕೆಂದರೆ ಆ್ಯಂಬುಲೆನ್ಸು ಈ ತುರ್ತು ಚಿಕಿತ್ಸಾ ಸಂದರ್ಭದಲ್ಲಿ ಈಗ 108 ಇದೆ ಮತ್ತು ಆರೋಗ್ಯ ಇಲಾಖೆಯವ್ರದ್ದು ಇದೆ. ಬಟ್ ಅದ್ರ ಜೊತೆ ನೀವು ಹೇಳಿದಾಗೆ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ 25% ವೆಹಿಕಲ್ಸು ಯೂಸ್ ಮಾಡ್ತಾ ಇರಲ್ಲ. ಸೊ ಅದರಿಂದ ಅನುಕೂಲ ಆಗಲಿ ಅಂತ ಇದು ಕೊಡ್ತಾ ಇದೆ. ಅಲ್ಲ, ಇದರಲ್ಲಿ ದಿಶಾ ಮೀಟಿಂಗಲ್ಲಿ ನಿಮಗೆ ಗೊತ್ತಿರೋಗೆ ಸುಮಾರು 35-40 ಇಲಾಖೆಗಳದ್ದು ರಿವ್ಯೂ ಮಾಡ್ತೀವಿ. ಒಂದು ಜಲ್ ಜೀವನ್ ಸ್ಕೀಮ್ ಆಗ್ಬೋದು, ಇನ್ನು ಕೆಲವು ಕೃಷಿಗೆ ಸಂಬಂಧಪಟ್ಟಿದ್ದು, ಗೊಬ್ಬರಕ್ಕೆ ಸಂಬಂಧಪಟ್ಟಿದ್ದು, ಇನ್ನು ಕೆಲವು ಹಳ್ಳಿ ರಸ್ತೆಗಳಿಗೆ ಸಂಬಂಧಪಟ್ಟಿದ್ದು, ಶಾಲೆಗಳಿಗೆ ಸಂಬಂಧಪಟ್ಟಿದ್ದು, ಇದ್ರ ಬಗ್ಗೆ ಎಲ್ಲ ವಿಚಾರ ಮಾಡ್ತೀವಿ.